ಸರ್ ನಮಸ್ಕಾರ. ಸರ್ ನಮಸ್ಕಾರ. ಜೆಕೆ ಕನ್ನಡ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್. ಈಗಾಗಲೇ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಮುಗ್ದಿದೆ, ಇನ್ನೇನು ಫಲಿತಾಂಶ ಹೊರ ಬಿದ್ದಿದೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಒಂದು ಜಯಬೇರಿ ಬಾರಿಸಲಿದ್ದಾರೆ ಅಂತ ಹೇಳಿ ಆಲ್ರೆಡಿ ಸಂಡೂರಿನಲ್ಲಿ ತಾವು ಪ್ರಚಾರವನ್ನು ಮಾಡಿದ್ರಿ. ಹೌದು. ಅಲ್ಲದೇನೆ ಇನ್ನುಳಿದಂತೆ ಒಂದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸುಪುತ್ರರೇ ಕಣಕ್ಕಿಳಿದಿದ್ರು ಕೂಡ ಅವರೇ ನಿಂತಿದ್ರು ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಮುಂದೆ ಸೋಲನಾಯ್ತು. ಈ ಜಯಬೇರಿಯನ್ನ ಯಾವ ರೀತಿಯಾಗಿ ತಾವು ವ್ಯಕ್ತಪಡಿಸ್ತೀರಾ ಅಂತ ನೋಡಿ, ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಇವತ್ತ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತಾವು ನೋಡ್ತಾ ಇದ್ದೀರಾ. ಇವತ್ತು ಒಳ್ಳೆ ಕಾರ್ಯಗಳು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯಜಿ ಅವರು ಕೊಟ್ಟಂತ ಏನು ಯೋಜನೆಗಳಿವೆ, ಇವತ್ತು ಆ ಯೋಜನೆಗಳು ಬಹಳ ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ನಡೀತಾ ಇದೆ. ಜನಸಾಮಾನ್ಯರು ಕೂಡ ಒಪ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಕ್ಕಂತ ಕೆಲಸ ಮಾಡಿದ್ದಾರೆ. ಇವತ್ತು ಚನ್ನಪಟ್ಟಣ ನೋಡಿದ್ರ ಯಾವ ರೀತಿ ಆಯ್ತು. ಇವತ್ತೇನು ಸಿಗ್ಗಾವಿ, ಇವತ್ತೇನು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಸುಪುತ್ರ, ಇವತ್ತು ಅವರು ಕೂಡ ಸೋಲನ ಆಗ್ಬೇಕಾಯ್ತು. ಇವತ್ತ ಸಂಡೂರಿನಲ್ಲಿ ಕೂಡ ತಾವು ನೋಡಿದ್ರಿ, ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು, ಇನ್ನೊಂದ್ ಕಡೆ ಸಂತೋಷ್ ಲಾಡ್ರ್ ಅವರು. ಅದ್ರ ಮಧ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಲಿ ಕೂಡ ಗೆಲ್ತು. 3 ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯಬೇರಿ ಆಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ. ಅದ್ ಸರ್, ಎಲ್ಲೋ ಒಂದ್ ಕಡೆ ಬಿಜೆಪಿಯವರು ಒಂದು ರಣತಂತ್ರವನ್ನು ಮಾಡಿದ್ರು. ವಕ್ತ್ ಬೋರ್ಡ್ ನ ಬಗ್ಗೆ ವಿಚಾರವಾಗಿರ್ಬೋದು, ಕೆಲವೊಂದು ಮಾಡಿದ್ರು. ಆದ್ರೂ ಕೂಡ ಒಂದು ಗ್ಯಾರಂಟಿ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಜನರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಗ್ಯಾರಂಟಿ ಬಗ್ಗೆನೂ ಕೂಡ ಭಾರತೀಯ ಜನತಾ ಪಕ್ಷದ ಅನೇಕ ವಿಚಾರಗಳು ವ್ಯಕ್ತಪಡಿಸಿದ್ರು. ವಕ್ಫ್ ಬಗ್ಗೆನೂ ಕೂಡ ಇವತ್ತೇನ್ ರಾಜ್ಯ ಮಟ್ಟದಲ್ಲಿ ಅನೇಕ ಹುಮನಾಬಾದ್ದಲ್ಲಿ ಕೂಡ ನಾನು ಮೊನ್ನೆ ನೋಡಿದ ಶಾಸಕರ ನೇತೃತ್ವದಲ್ಲಿ ಇವತ್ತು ಅಲ್ಲಿ ಕೂಡ ವಕ್ಫ್ ಬೋರ್ಡ್ ಬಗ್ಗೆ ಬಹಳಷ್ಟು ವಿಚಾರಗಳು ವ್ಯಕ್ತಪಡಿಸಿದ್ದಾರೆ. ಇವತ್ತು ಜನ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಎಂಬುದು ಎಲ್ಲರೂ ಕೂಡ ನೋಡಬೇಕಾಗಿದೆ. ಇವತ್ತು ವಿಜಯೇಂದ್ರ ಅವರು ನಿನ್ನೆ ಹೇಳ್ತಾ ಇದ್ರು, ಪಾಪ ರಾಜ್ಯ ಅಧ್ಯಕ್ಷರು 3 ಸ್ಥಾನ ನಾವೇ ಗೆಲ್ತೀವಿ ಅಂತ ಹೇಳಿ. ಎಲ್ಲಿ ಹೇಳಿದ್ರು ಎಕಡೆ ಹೋಯ್ತು ಎಂಬುದು ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ಕಾಂಗ್ರೆಸ್ ಪಕ್ಷ ಡಿ.ಕೆ. ಶಿವಕುಮಾರ್ ಜಿ ಅವರು ಇರ್ಬೋದು, ಸಿದ್ದರಾಮಯ್ಯ ಜಿ ಇರ್ಬೋದು, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು, ಸೋನಿಯಾ ಗಾಂಧೀಜಿ ಅವರು, ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಜಯ ಸಿಕ್ಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಅಲ್ಲದೇನೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನಲ್ಲಿ ಒಂದ್ ಕಡೆ ಜಾರ್ಖಂಡ್ ನಲ್ಲಿ ತಮ್ಮ ಪಕ್ಷ ಬಂದಿದ್ರೆ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಕೆಲವೊಂದೇ ಸೀಟ್ಗಳು ಮಹಾರಾಷ್ಟ್ರನಲ್ಲಿ ಬಂದಿದೆ. ಈಗ ನಾವು ಮಹಾರಾಷ್ಟ್ರದಲ್ಲಿ ಚುನಾವಣೆ ಪ್ರಚಾರಕ್ಕೂ ಕೂಡ ನಾವು ಹೋಗಿಲ್ಲ. ಅಲ್ಲಿಂದ ಏನ್ ಪರಿಸ್ಥಿತಿ ಇದೆ ಏನಿಲ್ಲ ಅಂತ ಕೂಡ ಅವಲೋಕನೆ ಆಗ್ಲಿಲ್ಲ. ಆದ್ರೂ ಕೂಡ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹಿನ್ನಡೆ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ನಾವ್ ಎಷ್ಟರ ಮಟ್ಟಿಗೆ ಸಾಧನೆ ಮಾಡಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಆಗ್ಲಿಲ್ಲ. ಸರ್, ಇನ್ನೊಂದ್ ಕಡೆ ಜಾರ್ಖಂಡ್ ನಲ್ಲಿ ತಮ್ಮದೇ ಆದಂತ ಪಕ್ಷ ಒಂದು ಹೆಚ್ಚಿನ ಸೀಟ್ಗಳನ್ನ ಒಂದು ಮೈತ್ರಿಯಲ್ಲಿ ಬಂದಿದೆ. ಹೌದು, ಅಲ್ಲಿ ಸರ್ಕಾರ ಆಗುತ್ತೆ. ಇಲ್ಲಿ ಏನಾಗ್ಬಿಟ್ಟಿದೆ, ಮಹಾರಾಷ್ಟ್ರದಲ್ಲಿ ಈಗ ನೋಡಿ, ಮಹಾರಾಷ್ಟ್ರ ವಿಶೇಷವಾಗಿ ನಮ್ಮ ಇಡೀ ದೇಶದಲ್ಲೇ ದೊಡ್ಡ ಒಂದು ಸ್ಟೇಟ್ ಅದು ಮಹಾರಾಷ್ಟ್ರ. ಇವತ್ತಲ್ಲಿ ಬಹಳಷ್ಟು ಅವರು ಕೂಡ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಸಾಕಷ್ಟು ಯೋಜನೆಗಳು ಮಾಡಿದ್ದಾರೆ. ಇವತ್ತು ಆ ಯೋಜನೆಗಳ ಫಲ ಅಂತಲ್ಲ, ಸಾಕಷ್ಟು ಅಲ್ಲಿ ದುಡ್ಡಿನ ಹೊಳೆನೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಅದರಿಂದ ಕೂಡ ಸ್ವಲ್ಪ ಆಗಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಇನ್ನೂ ನಮ್ಮ ನಿರೀಕ್ಷೆ ಬಹಳಿತ್ತು, ಆದ್ರೆ ನಮ್ಮ ನಿರೀಕ್ಷೆ ತಕ್ಕಂತೆ ಅಲ್ಲಿ ರಿಸಲ್ಟ್ ಬರಲಿಲ್ಲ. ಹೌದು ಸರ್, ಕೊನೆಯದಾಗಿ ಕರ್ನಾಟಕದ ಬೈ ಎಲೆಕ್ಷನ್ ಕುರಿತಾಗಿ ಮಾಜಿ ಸಚಿವರು ತಾವು ಏನ್ ಹೇಳ ಬಯಸ್ತೀರಾ ಅಂತ? ಸರ್, ಏನಿಲ್ಲ, ನಾನು ಇಡೀ 3 ಕ್ಷೇತ್ರದ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ದಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ 3 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರ ಬಾಂಧವರಿಗೆ ತಾವೇನ್ ನಿರ್ಣಯ ತಗೊಂಡಿದ್ರಿ, ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ರಿ. ತಮಗೂ ಕೂಡ ನಾನು ಕೋಟಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಓಕೆ ಸರ್, ಕರೆ ಮಾಡಿ ಧನ್ಯವಾದ ಸರ್. ಥ್ಯಾಂಕ್ ಯು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU,
10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.